ಈ ಬಾರಿ ಮುಲಾವರತ್ನ ಯಾವುದೇ ರನ್ನಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಚುಕ್ಕಿ ಎಸೆತವಾಗಿ ಸಾಗ್ತಾ ಇದೆ. ಈ ಒಂದು ಪಂದ್ಯಾಕೂಟ 6 ಓವರ್ನಲ್ಲಾಗಿರಿಂದ 2 ಓವರ್ ಮಾತ್ರ ಪವರ್ ಪ್ಲೇಗೆ ಸೀಮಿತವಾಗಿರುತ್ತದೆ. ಬಲವಾಗಿ ಹೊಡೆಯುವ ಯತ್ನ, ಯಾವುದೇ ರನ್ಗಳಿಗೆ ಮಾಡಿಕೊಡ್ತಾ ಇಲ್ಲ. ನೇರವಾಗಿ ಗೂಟರಕ್ಷಣ ಕೈಯಲ್ಲಿ ಚೆಂಡು. ಉತ್ತಮವಾಗಿ ಬೌಲಿಂಗ್ ಪ್ರದರ್ಶನ ಮಾಡುತ್ತಿರುವಂತಹ ಬಾವಲ್ ವಾರಿಯರ್ಸ್ ತಂಡದ ಪ್ರಥಮ ಬೌಲರ್ ಆಗಿ ನಿಲೇಶ್. ಈ ಬಾರಿ ಬೇಕಾಗಿದೆ. ಈ ಮಧ್ಯೆ 4 ರನ್ಗೆ ಸೀಮಿತ ಆಗ್ತಾ ಇದೆ ಚೆಂಡು. ಈ ಬಾರಿ 6 ರನ್ನಿಗೆ ಸೀಮಿತವಾಗ್ತಾ ಇದೆ. ಪ್ರಥಮ ಓವರ್ನ ಕೊನೆಯ ಜರ್ಸಿ ನಂಬರ್ 18ರ ಆಟಗಾರ ಪ್ರಮೋದ್ ಸಾಕಷ್ಟು ಕೆಳಭಾಗದಲ್ಲಿ ಬಂದಂತ ಚೆಂಡನ್ನ 1 ರನ್ಗೆ ಮಾತ್ರ ಸೀಮಿತವಾಗ್ತಾ ಇದೆ. ಈ 1 ರನ್ ಮುಖೇನ ತಂಡದ ಮೊತ್ತ 15ರಲ್ಲಿ ಸಾಗ್ತಾ ಇದೆ. ಅತ್ಯುತ್ತಮವಾಗಿ ಅಚ್ಚುಕಟ್ಟಾಗಿ ನಡೆಯುತ್ತಿರುವಂತಹ ಈ ಒಂದು ಪಂದ್ಯಾಕೂಟ ಅಂಬಿಗ ಪ್ರೀಮಿಯರ್ ಲೀಗ್ ಅಂಬಿಗ ಬಾಂಧವರಿಗಾಗಿ ಮಾತ್ರ ಆಯೋಜಿಸಲ್ಪಟ್ಟಿದೆ. ಆಯೋಜಕರಾದಂತವರು YCC ಬಾಯ್ಸ್ ದೇವಬಾಗ್. ಈ ಬಾರಿ ಸಾಕಷ್ಟು ಕೆಳಮಟ್ಟದಲ್ಲಿ ಬಂದಂತ ಚೆಂಡನ್ನು ಯಾವುದೇ ರನ್ಗಳಿಗೆ ಮಾಡಿಕೊಡ್ತಾ ಇಲ್ಲ. ಉತ್ತಮವಾದ ಬೌಲಿಂಗ್ ಪ್ರದರ್ಶನ ಪ್ರಮೋದ್ ಅವರಿಂದ. ಪ್ರಥಮ ಓವರ್ನಲ್ಲೇ 3 ವಿಕೆಟ್ಗಳನ್ನು ತೆರವು ಮಾಡಿಕೊಟ್ಟಿದ್ರು ಗೌರೀಶ್ ಅವರು. ಆದರೆ ಈ ಓವರ್ನಲ್ಲಿ ಯಾವುದೇ ವಿಕೆಟ್ಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಪ್ರಮೋದ್. ಈ ಬಾರಿ ಬಲವಾಗಿ ಹೊಡೆಯುವ ಯತ್ನ, ಒಳ್ಳೆ ರೀತಿಯ ಕನೆಕ್ಷನ್ ಅನ್ನು ಕಂಡುಕೊಳ್ತಾ ಇಲ್ಲ. 1 ರನ್ಗೆ ಮಾತ್ರ ಸೀಮಿತವಾಗ್ತಾ ಇದೆ. ಈ 1 ರನ್ ಮುಖೇನ ತಂಡದ ಮೊತ್ತ 16ರಲ್ಲಿ ಸಾಗ್ತಾ ಇದೆ. ಜೈ ಗಣೇಶ್ ದೇವಬಾಗ್ ಜೈ ಗಣೇಶ್ ದಾಂಡೇಬಾಗ್. ಈ ಬಾರಿ ಸ್ಟ್ರೈಕ್ ನಲ್ಲಿ ಸಂಜಯ್ ಪರಿಚಯವನ್ನು ಕಂಡುಕೊಳ್ತಾ ಇದ್ದಾವೆ. ಸಾಕಷ್ಟು ಪಂದ್ಯಾಕೂಟಗಳಲ್ಲಿ ಯಶಸ್ಸನ್ನು ಕಂಡಂತ ಆಟಗಾರ ಸಂಜಯ್. ಈ ಬಾರಿ ಸ್ಟ್ರೈಕ್ ನಲ್ಲಿ ಪ್ರಮೋಟ್ ಸಂಜಯ್. ಬಲವಾಗಿ ಆಡುವ ಯತ್ನ, ಯಾವುದೇ ಬಿಗ್ ಶಾಟ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. 1 ರನ್ಗೆ ಮಾತ್ರ ಸೀಮಿತವಾಗ್ತಾ ಇದೆ. ಈ 1 ರನ್ ಮುಖೇನ ತಂಡದ ಮೊತ್ತ 17ರಲ್ಲಿ ಸಾಗ್ತಾ ಇದೆ. ಉತ್ತಮವಾಗಿ ಬೌಲಿಂಗ್ ಪ್ರದರ್ಶನ ಮಾಡುತ್ತಿರುವಂತಹ ಪ್ರಮೋದ್. ಈ ಬಾರಿ ಗೌರೀಶ್ ಅವರಿಂದ 6 ರನ್ನಿಗೆ ಸೀಮಿತವಾಗ್ತಾ ಇದೆ ಈ ಒಂದು ಚೆಂಡು. ಈ 6 ರನ್ ಮುಖೇನ ತಂಡದ ಮೊತ್ತ 23ರಲ್ಲಿ ಸಾಗ್ತಾ ಇದೆ.
ಜೈ ಗಣೇಶ್ ದಾಂಡೇವಾಗ್ ತಂಡ 29ರಲ್ಲಿ ಸಾಗ್ತಾ ಇದೆ. ಈ ಮಧ್ಯೆ ಬಾವಳಿ ವಾರಿಯರ್ಸ್ ತಂಡದ 3ನೇ ಓವರಿನ ಹೆಸರು ಜರ್ಸಿ ನಂಬರ್ 44ರ ಆಟಗಾರ ಗುರು ಪರಿಚಯವನ್ನು ಕಂಡುಕೊಳ್ತಾ ಇದ್ದಲ್ಲ ಗುರು ಟು ಸಂಜಯ್. ಈ ಬಾರಿ ಆರು ರನ್ನಿಗೆ ಸೀಮಿತವಾಗ್ತಾ ಇದೆ. ಈ 6 ರನ್ ಮುಖೇನ ತಂಡದ ಮೊತ್ತ 35ರಲ್ಲಿ ಸಾಗ್ತಾ ಇದೆ. ಕಳೆದ 3 ಜಂಡಿನಲ್ಲಿ 3 ಸಿಕ್ಸರ್ಗಳು ತೆರಳಿ ಬಂದಿವೆ. ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಇನ್ನೊಮ್ಮೆ ಸಂಜಯ್ ಈ ಬಾರಿ ಇನ್ನೊಮ್ಮೆ ರಿವರ್ಸ್ ಪ್ರಯತ್ನ ಕನೆಕ್ಷನ್ ಅಷ್ಟು ಒಳ್ಳೆದಾಗಿಲ್ಲ. 4 ರನ್ನಿಗೆ ಕೂಡ ಸೀಮಿತವಾಗ್ತಾ ಇದೆ. ಉತ್ತಮವಾದ ಬಾಲಿಷ್ಟ ಬ್ಯಾಟ್ ಸಾಗ್ತಾ ಇದೆ. ಜೈ ಗಣೇಶ್ ದಾಂಡೇವಾಗ್ ಈ ಬಾರಿ ಬಲವಾಗಿ ಹೊಡೆಯುತ್ನ ಯಾವುದೇ ರನ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸ್ಲೋವರ್ ಆಗಿ ಬಂದಂತ ಚೆಂಡು ನೇರವಾಗಿ ಗೂಟ ರಕ್ಷಣ ಕೈಯಲ್ಲಿ ಉತ್ತಮವಾದ ಬೌಲಿಂಗ್ ಪ್ರದರ್ಶನ ಈ ಬಾರಿ. ಈ ಬಾರಿ ರಿವರ್ಸ್ ಇರ್ತಂತ ಚೆಂಡು ಈ ಮತ್ತೆ 4 ರನ್ಗಳು. ಈ 4 ರನ್ ಮುಖೇನ ಯಾವುದೇ ರನ್ಗಳಿಗೆ ಮಾಡಿಕೊಡ್ತಾ ಇಲ್ಲ. ಈ ಒಂದು ಚೆಂಡು 43ರಲ್ಲಿ ಸಾಗ್ತಾ ಇದೆ. ಜೈ ಗಣೇಶ್ ದಾಂಡೇವಾಗ್ ಈ ಬಾರಿ ಇನ್ನೊಮ್ಮೆ ರಿವರ್ಸ್ ಆಗಿ ಹೊಡೆಯುವ ಯತ್ನ ಯಾವುದೇ ವಿಕೆಟ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. 1 ರನ್ಗೆ ಮಾತ್ರ ಸೀಮಿತವಾಗ್ತಾ ಇದೆ. 3 ಓವರ್ ಮುಕ್ತಾಯ ಕಂಡಂತ ಜೈ ಗಣೇಶ್ ದಾಂಡೇವಾಗ್ ತಂಡದ ಮೊತ್ತ 44ರಲ್ಲಿ ಸಾಗ್ತಾ ಇದೆ. 1 ದುರಿನಷ್ಟಕ್ಕೆ ಉತ್ತಮವಾದ ಬಾಲಿಷ್ಟ ಬ್ಯಾಟಿಂಗ್ ಪ್ರದರ್ಶನ ಸಂಜಯ್ ಹಾಗೂ ಗೌರೀಶ್ ಅವರ ಮುಖೇನ. ಬಾವಳರ್ ವಯಸ್ನ ತಂಡದ 4ನೇ ಓವರ್ ನೆಸಲು ಪ್ರಮೋದ್ ಈ ಬಾರಿ ಕಾಲುಗಳಾಗಿದೆ. ಪಾಯಿಂಟ್ ಲಗ್ದ ಚೆಂಡು 4 ರನ್ ಆಗೋದು. ಈ ಮತ್ತೆ 4 ರನ್ಗಳು ಸೇರ್ಪಡೆ. ದಂಡನ್ನು ನೇರವಾಗಿ ಕ್ಷೇತ್ರ ರಕ್ಷಣೆ ಹೊರಭಾಗದಲ್ಲಿ 6 ರನ್ಗೆ ಸೀಮಿತವಾಗ್ತಾ ಇದೆ. ಬಲವಾದ ಮನವಿ ಕೂಡ ಅಂಪೈರ್ ಅವರಿಗೆ. ಅಂಪೈರ್ ಅವರಿಂದ ಯಾವುದೇ ನಿರ್ಣಯ ಇಲ್ಲ. 6 ರನ್ಗೆ ಸೀಮಿತವಾಗ್ತಾ ಇದೆ. ಈ 6 ರನ್ ಮುಖೇನ ತಂಡದ ಮೊತ್ತ 54ರಲ್ಲಿ ಸಾಗ್ತಾ ಇದೆ. 4ನೇ ಓವರ್ ಪ್ರಗತಿಯಲ್ಲಿ
ಮತ್ತೊಮ್ಮೆ ಶಫಲಾಗ್ಯಾರೆ ಅಂತ ಅಷ್ಟೇ ಒಳ್ಳೆ ಕನೆಕ್ಷನ್ ಅನ್ನು ಕಂಡುಕೊಳ್ತಾ ಇಲ್ಲ, ಕಾದಾಡಬೇಕಾಗಿದೆ. 2 ರನ್ ಮನವಿ ಕೇವಲ 1 ರನ್ಗೆ ಮಾತ್ರ ಸೀಮಿತವಾಗ್ತಾ ಇದೆ. ಈ 1 ರನ್ ಮುಖ್ಯ ತಂಡದ ಮೊತ್ತ 55 ರನ್ನಲ್ಲಿ ಸಾಗ್ತಾ ಇದೆ. ಜೈ ಗಣೇಶ್ ದಾಂಡೇಬಾಗ್ ಬಲಿಷ್ಠವಾದ ಬ್ಯಾಟಿಂಗ್ ಪ್ರದರ್ಶನ ಜೈ ಗಣೇಶ್ ದಾಂಡೇಬಾಗ್ ವತಿಯಿಂದ. ಪರಿಚಯತೆಯನ್ನ ಕಂಡುಕೊಳ್ತಾ ಇದ್ದಾರೆ. ಈ ಬಾರಿ ಫುಲ್ಟಸ್ ಆಗಿ ಬಂದಂತ ಚೆಂಡು ಸಾಕಷ್ಟು ಹೊರಭಾಗದಲ್ಲಿ ಬಂದಂತ ಚೆಂಡನ್ನ ಅಂಪೈರ್ ಅವರ ಸೂಚನೆ, ಅಡ್ಡೆಸದ ಸೂಚನೆ, ಈ ಒಂದು ಅತಿರಿಕ್ತ ರನ್ ಸಹಾಯದಿಂದ ತಂಡದ ಮೊತ್ತ 56 ರಲ್ಲಿ ಸಾಗ್ತಾ ಇದೆ. ಜೈ ಗಣೇಶ್ ದಾಂಡೇಬಾಗ್ ತಂಡ ಈ ಬಾರಿ ಬಲವಾಗಿ ಹೊರಬೇಕಾಗಿದೆ. 4 ರನ್ಗಳು. ಬಾರಿ 6 ರನ್ಗೆ ಆಗ್ತಾ ಇದೆ. ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಜೈ ಗಣೇಶ್ ದಾಂಡೇಬಾಗ್ ವತಿಯಿಂದ. ಜೈ ಹನುಮಾನ್ ಹಾಗೂ ನರಸಿಂಹ ವಾರಿಯರ್ಸ್ 11 ತಂಡದ 2 ನಾಯಕರಿಗೆ ನಾಣ್ಯ ಚುಮಿಕೆಗಾಗಿ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದಾನೆ. ಆದಷ್ಟು ಬೇಗ ಯಾವುದೇ ಡಿಲೇ ಅನ್ನು ಕಂಡುಕೊಂಡು ಆದಷ್ಟು ಬೇಗ 2 ತಂಡದ ನಾಯಕರು ಉಪಸ್ಥಿತರಿರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ಬಾರಿ ಸಂಕೇತ್ ಸಂಜಯ್ ಪಿಟ್ಟಸಾಗಿ ಬಂದಂತ ಚೆಂಡು ಗಾಲವಾಗಿದೆ. ಈ ಬಾರಿ 6 ರನ್ ಬಸುತ್ತದೆ. ಈ ಮಧ್ಯೆ 6 ರನ್ಗಳ ಸೇರ್ಪಡೆ. ಈ 6 ರನ್ ಮುಖೇನ ತಂಡದ ಮೊತ್ತ ಸಾಕಷ್ಟು ಪಂದ್ಯಾಕೂಟಗಳಲ್ಲಿ ಯಶಸ್ಸನ್ನು ಕಂಡಂತ ಆಟಗಾರ ಸಂಜಯ್. ಈ ಬಾರಿ ರಿವರ್ಶಿಪ್ ದತ್ತ ಯಾವುದೇ ಕನೆಕ್ಷನ್ ಅನ್ನು ಕಂಡುಕೊಳ್ತಾ ಇಲ್ಲ, ಯಾವುದೇ ರನ್ ಗಳಿಗೆ ಮಾಡಿಕೊಡ್ತಾ ಇಲ್ಲ. 36 ರಲ್ಲಿ ಸಾಗ್ತಾ ಇದೆ ವೈಯಕ್ತಿಕ ಮೊತ್ತ ಸಂಜಯ್ ಅವರ ಬ್ಯಾಟ್ ಮುಖೇನ. ಈ ಬಾರಿ ಹೆಲಿಕಾಪ್ಟರ್ ಶಾಟ್ ಆಗಿ ಕೇವಲ 1 ರನ್ಗೆ ಮಾತ್ರ ಸೀಮಿತವಾಗ್ತಾ ಇದೆ. ಉತ್ತಮವಾದ ಬೌಲಿಂಗ್ ಪ್ರದರ್ಶನ ಈ ಬಾರಿ. ಈ 1 ರನ್ ಸಹಾಯದಿಂದ ಜೈ ಗಣೇಶ್ ದಾಂಡೇಬಾಗ್ ತಂಡದ ಒಟ್ಟು ಮೊತ್ತ 73 ರಲ್ಲಿ ಸಾಗ್ತಾ ಇದೆ. ಉತ್ತಮವಾದ ಬೌಲಿಂಗ್ ಪ್ರದರ್ಶನ, ಯಾವುದೇ ರನ್ ಗಳಿಕೆಯನ್ನು ಮಾಡಿಕೊಡ್ತಾ ಇಲ್ಲ.
ಚುಕ್ಕೆ ಎಸೆತವಾಗಿ ಸಾಗ್ತಾ ಇದೆ. ಈ ಬಾರಿ ಸ್ಲೋ ಕಾಣಬೇಕಾಗಿದೆ. ಚೆಂಡು ಆಗುವ ಸಾಧ್ಯತೆ ಈ ಮಧ್ಯೆ 4 ರನ್ನಿಗೆ ಸೀಮಿತ ಮಾಡಿಕೊಡ್ತಾ ಇದೆ. ಕೊಂಚ ಗಲಭೆಯಲ್ಲಿ ಈ ಬಾರಿ ಸಾಕಷ್ಟು ಕೆಳಭಾಗದಲ್ಲಿ ಬಂದಂತ ಚೆಂಡನ್ನು 1 ರನ್ಗೆ ಮಾತ್ರ ಸೀಮಿತ ಮಾಡಿಕೊಡ್ತಾ ಇದೆ. ಬಾವಲ್ ವಾರಿಯರ್ಸ್ ಪರವಾಗಿ ತಮ್ಮ ತಂಡದ ಕೊನೆಯ ಓವರನ್ನು ಎಸೆಯಲು ಅರುಣ್. ಉತ್ತಮವಾದ ಬಾಲ್ ಕಾಣಬೇಕಾಗಿದೆ. ಒಳ್ಳೆ ರೀತಿ ಕನೆಕ್ಷನ್ ಅನ್ನು ಕೊಂಡ್ಕೊಳ್ತಾ ಇಲ್ಲ. 1 ರನ್ಗೆ ಮಾತ್ರ ಸೀಮಿತವಾಗ್ತಾ ಇದೆ. ಈ 1 ರನ್ ಮುಖೇನ ತಂಡದ ಮೊತ್ತ 79ರಲ್ಲಿ ಸಾಗ್ತಾ ಇದೆ. 6ನೇ ಓವರ್ ಪ್ರಗತಿಯಲ್ಲಿ ಇನ್ನುಳಿದ 4 ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. ಉತ್ತಮವಾದ ಈ ಬಾರಿ ಸಾಕಷ್ಟು ಗಲಭೆಯಲ್ಲಿ ಕೊಂಡಂತಹ ಆಟಗಾರ ಬಾವಲ್ ವಾರಿಯರ್ಸ್ ಪರವಾಗಿ 2 ರನ್ನಿಗೆ ಸೀಮಿತವಾಗ್ತಾ ಇದೆ. ಈ ಒಂದು ಚೆಂಡು 2 ರನ್ ಸೇರ್ಪಡೆಯಿಂದ ತಂಡದ ಮೊತ್ತ 81ರಲ್ಲಿ ಸಾಗ್ತಾ ಇದೆ. ಉತ್ತಮವಾದ ಬಲಿಷ್ಠ ತಂಡ. ಓವರ್ ಪ್ರಗತಿಯಲ್ಲಿ 91ರಲ್ಲಿ ಸಾಗ್ತಾ ಇದೆ. ಜೈ ಗಣೇಶ್ ದಾಂಡೆಮಾಗು. ಸಂಜಯ್ ಅವರ 50 ರನ್ ಗಳಿಕೆಗಾಗಿ 2 ರನ್ ಅವಶ್ಯಕತೆ. ಈ ಬುಲ್ಡಾಸ್ ಮುಖೇನ ತಂಡ 4 ರನ್ಗಳು. ಈ 4 ರನ್ ಮುಖೇನ ತಂಡದ ಮೊತ್ತ 95ರಲ್ಲಿ ಸಾಗ್ತಾ ಇದೆ.
ಬೇಕಾಗಿದೆ ಈ ಮಧ್ಯೆ ಉತ್ತಮವಾದ ಫೀಲ್ಡಿಂಗ್ ಬಂದಿರೋದು ಕೂಡ ಒಂದು ರನ್ನಿಗೆ ಮಾತ್ರ ಸೀಮಿತವಾಗ್ತಾ ಇದೆ. ಈ ಒಂದು ರನ್ ಮುಖೇನ ತಂಡದ ಮೊತ್ತ 21 ಸಾಗ್ತಾ ಇದೆ. ಎರಡನೇ ಓವರ್ ಪ್ರಗತಿಯಲ್ಲಿ ಇನ್ನೊಮ್ಮೆ ಚಂದ್ರಷ್ಟು ಸೂರಜ್ ಸಾಧ್ಯತೆ ಈ ಮಧ್ಯೆ 6 ರನ್ಗೆ ಸೀಮಿತ ಆಗ್ತಾ ಇದೆ. ಈ ಒಂದು ಚೆಂಡು 6 ರನ್ ಮುಖೇನ ತಂಡದ ಮೊತ್ತ 27 ಸಾಗ್ತಾ ಇದೆ. दूसरी ओवर प्रगति पर टीम का जो स्कोर आगे बढ़ता हुआ 27. ತಂಡದ ಮೊತ್ತ 34 ಸಾಗ್ತಾ ಇದೆ. ಈ ಬಾರಿ ಇನ್ನೊಮ್ಮೆ ಸಂಕೇತ ಈ ಬಾರಿ ಕಾದಬೇಕಾಗಿದೆ. 4 ರನ್ಗಳು ಉತ್ತಮವಾದ ಬಿಗ್ ಹಿಟ್ಗಳು ತೆರಳಿ ಮಾಡ್ತಾ ಇದೆ. ಈ 4 ರನ್ ಮುಖೇನ ತಂಡದ ಮೊತ್ತ 38 ಸಾಗ್ತಾ ಇದೆ. 2 ಓವರ್ ಮುಕ್ತಾಯ ಕಂಡಂತ ಬಾವಲ್ ವಾರಿಯರ್ಸ್ ತಂಡ
नमस्कार। बेहतरीन जो टूर्नामेंट चलता हुआ शानदार जो हमारे दांडेबाग के मैदान पर और इस समय दोनों टीम जो इस वक्त लड़ाई जो लड़ रहे हैं, खास करके इस समय जो बल्लेबाजी पर जो खड़े हैं बैट्समैन सूरज और वहां पर गेंदबाज तैयार है संजय। बेहतरीन तरीके से खेला हुआ शॉट, लेकिन इस बार कोई गलती नहीं किया। वहां पर फील्डर ने संजय जिनके खाते में जो दांडेबाग जिन्होंने 96 रन बनाकर जो 97 रनों को एक शानदार जो टारगेट रखा है और इस समय बल्लेबाजी पर जो उतर चुके हैं बल्लेबाज शरद। देखते हैं जो क्या करामत जो कर पाते हैं अपनी टीम के लिए। और इस समय संजय अपने दूसरी सफलता के सिलसिले में धीरे धीरे अपनी बॉलिंग पर शॉट बन गए, लेकिन हवा में खेल बैठे यहाँ पर खिलाड़ी जो मौजूद है यहाँ पर देखते हैं क्या कमाल हो जाए, लेकिन इस बार कॉट होता हुआ ड्रॉप। एक जीवन दान जो मिल चुका है शरद जैसे बल्लेबाज को, जीवन दान की देखते हैं जो दोबारा खेलने का जो चांस जो मौका जो यहाँ पर मिलता हुआ मिस्टर शरद इस वक्त 2 स्ट्राइक पर और इस समय स्ट्राइक पर जो खड़े हैं बल्लेबाज और इस बाहर की गेंद जो ऑफसाइड से बाहर जाती हुई हम्पर का निर्णय मिलता हुआ वाइड गेंद का। आज के हमारे खास हम्पायर मेन नंबर के स्थान पर मिस्टर नदीम और दूसरे हम्पायर मिस्टर आत्माराम। बिल्कुल जो एक खास हम्पायर है जो एक्सपीरियंस हम्पायर जो इस अंबिक प्रीमियर लीग में उनको खास करके जो यहाँ पर इन्वाइट किया है। और इस समय संजय सवारी की गेंद खेला हुआ शॉट और फील्डर जो खड़े हैं 1 रन हासिल के साथ चुनेंगे, लेकिन वहां पर मिस फील्ड होते हुए दूसरे फील्डर की गेंद को रुकाते हुए तब तक 2 रन जो चुनने का आराम से जो मौका दोनों बल्लेबाज के पास। कुछ भी हो सिंगल डबल से जो काम चला रहे एक लंबा स्कोर लंबा टारगेट जो इस समय खड़ा किया हुआ। आज का पहला दिन जो चलता हुआ इस शानदार जो टूर्नामेंट का अंबिक प्रीमियर लीग, एक बेहतरीन जो एक उत्साह भरा जो मैच चलता हुआ इस शानदार जो दांडेबाग के मैदान में। और वहां पर बॉलर अपनी बॉलिंग पर 16 में गेंद थी, लेकिन उस
एक शानदार गौरीश। इस बार हर्बर्ट के सारे खिलाफ शॉट, यहां पर फील्डर जो मौजूद नहीं, हालांकि एक रन जरूर जो बटोर लगा, लेकिन आंखों को इशारा बनाकर लेफ्ट हैंड राउंड विकेट जो गेंदबाजी करके धीरे हमपुर को पार करते हुए इस बार की गेंद बेहतरीन जो फील्डिंग वहां पर खुद अपनी फॉलोअर में जो फील्ड कर लिया वहां पर मिस्टर गौरेश जिन्होंने अच्छी गेंदबाजी करते हुए कड़ी मेहनत जो करे अपने टीम के लिए मिस्टर गौरेश कार्वर एंड से फिर से एक बार इस वक्त अपनी बॉलिंग पर लाइन और लेन के सारे जो गेंदबाजी करते हुए और वहां पर बॉलर तैयार। इस बार बिंदी गेंद जो परिवर्तन होती हुई, लेकिन ऑफसाइड से बाहर मिस्टर नदीम का जो इशारा मिलता हुआ वाइड गेंद का जो करार, अतिरिक्त रन जो बढ़ता हुआ, अतिरिक्त के हिसाब से बढ़ता हुआ स्कोर कुल मिलाकर 45 10 बार बड़ा प्रहार, नो गेंद का जो करार मिलता हुआ स्क्वेल हम्परकर आत्माराम जिनका नो गेंद का जो करार मिस्टर नदीम जो इस वक्त फ्री हिट का मौका बिल्कुल बल्लेबाज के पास, देखते हैं एक सुनहरा मौका लिया बल्लेबाज ने और वहां पर बॉलर फिर से एक बार अपनी बॉलिंग में पर गौरीश शानदार गेंदबाजी करते हुए इस समय इस बार खेलने की कोशिश जरूर की, लेकिन ऑफसाइड से बाहर जाते हुए गेंद हम पर का इशारा वाइड, अतिरिक्त रन जो जोड़ता हुआ, अतिरिक्त के हिसाब से बढ़ता हुआ स्कोर बोर्ड में इस वक्त हमारे साथ बैठे हैं मिस्टर वैभव। इस स्लॉट से दूसरे स्लॉट पर 6 रन, बड़े अच्छा काम स्पोर्ट्समैन स्पिरिट जो दिखाते हैं अंबिक प्रीमियर लीग, बिल्कुल एक उत्सव जो भरा हुआ एक शानदार जो टूर्नामेंट इस शानदार जो मैदान में दांडेबाग के एक बेहतरीन मैदान में, क्योंकि अंबिक समाज के सभी जो यहाँ पर उत्साहित हैं और जानते हैं जो ऐसे टूर्नामेंट खेलने में बहुत सारी जो कड़ी मेहनत करनी पड़ती है, और आज एक बड़ा टूर्नामेंट जो चलता हुआ अंबिक समाज का, और इस समय गेंदबाजी में जो उतर चुके हैं बॉलर दांडेबाग वॉरियर्स की ओर से रविंद्र। इस बार हमें में खेल बैठे वहां पर शरद और वहां पर रविंद्र खुद गेंदबाज तैयार हो रहा है। इस बार बिल्कुल 2 गेंदे 2 सफलता, यानी कि 2 बड़े सफलता जहां पर प्राप्त कर चुके हैं मिस्टर रविंद्र, लंबे कद के खिलाड़ी, शानदार गेंदबाजी।
कुछ भी हो, लेकिन इस बार शानदार जो गेंदबाजी करते हुए यहाँ पर सभी गेंदबाज केवल जय गणेश दांडेबाग बिल्कुल जो अपनी कड़ी मेहनत जो करते हुए अपने होम ग्राउंड पर शानदार जो गेंदबाजी का प्रदर्शन जो दिखाते हुए यहाँ पर इस वक्त उदेश अपने बॉलिंग पर इस बार के गेंद पर बल्लेबाज आउट हो चुके हैं। हैट्रिक यहाँ पर सफल जो प्राप्त कर ले गेंदबाज उदेश जिन्होंने बिल्कुल काबिल तारीफ करना चाहूंगा मिस्टर उदेश जिन्होंने कुल मिलाकर इस टूर्नामेंट में पहले जो हैट्रिक जिन्होंने जो यहाँ पर प्राप्त कर लिए हैं। बेहतरीन गेंदबाजी, शानदार गेंदबाजी का जो प्रदर्शन वैसे ही मैं यादना चाहूंगा दर्शकों को, खास करके जो छोटे छोटे यहाँ पर जो दुकान लगाए हैं इस शानदार मैदान में, खास करके जिनके ओनर है मिस्टर गजेश समोसा भी है खड़े वहां पर, उसके पास मिलते हैं। जो दर्शकों को यादना चाहूंगा कृपया उनके दुकान से जो खरीदिए। और हमारे मिस्टर आनंद प्यार से शाबट भाई बोलते हैं, जिन्होंने भी जो हमारे शानदार जहां पर दुकान लगाए हैं कोल्ड ड्रिंक सेल की, इस धूप में भरी कोल्ड ड्रिंक्स की जहां पर जिन्होंने शॉप लगाए हैं, सभी दर्शकों से निवेदन कृपया उनसे भी जो खरीदिए। और इस वक्त वहां पर उदेश शानदार गेंदबाजी, बेहतरीन जो गेंदबाजी करते हुए शानदार जो मैदान पर फिर से एक बार, इस बार हर बार के सारे खिलाड़ी शॉट और फील्डर मौजूद, शानदार फील्डिंग। कुछ भी हो के बॉयज सॉरी जय गणेश दांडेबाग जीत यहां पर जो हासिल कर ली, जिनके जो कप्तान मिस्टर संजय बहुत खुश जो नजर आ रहे हैं और जिनके ओनर हैं जय गणेश दांडेबाग के ओनर मिस्टर सतीश सैल बहुत खुश नजर जो आ रहे हैं, मेरे ख्याल से आज उत्साहित है जिनकी टीम जहां पर जीती है। और अगला मुकाबला, अगला मैच परीक्षा में आपके सामने। तब तक जो आपको हिंदी कमेंट्री सुनकर थोड़ी सी खुशी नहीं हुई, इस वक्त संजय रे कौन रे इता एरो ए फोन के नहीं तू, मुझे क्या मालूम तू आया बोल के इधर कौन एरो संजय रे मैन ऑफ द मैच